ನಿಲ್ಲಿಸು. ನನ್ನೊಡನೆ ಯುದ್ಧ ಮಾಡಲು ಸಿದ್ಧನಿರುವ ವೀರ ಯೋಧನನ್ನು ಒಂದು ಸಾರಿ ನೋಡುವನು. ವಿಜಯ ವಿಜಯ ಜವದೀಕ್ಷಿಸಿ ಮೆರವೇ ರಣಭುವಿಯ ಪರಿಯ ವಿಜಯ. ವಿಜಯ ವಿಜಯ ಜವದೀಕ್ಷಿಸಿ ಮೆರವೇ ರಣಭುವಿಯ ಪರಿಯ ವಿಜಯ. ಮಹಾಭೀಕರ ಜಯ ದಲಿತರ ಮಹಾಭೀಕರ ಜಯ ದಲಿತರ ಸಹಸ್ರ ಕೃಪಾಣ ಭಯಂಕರ ಸಹಸ್ರ ಕೃಪಾಣ ಭಯಂಕರ ಮಹಾರಥಿಕ ಬಲು ಪದಾತಿ ಪರಿವೃತ ಮಹಾರಥಿಕ ಬಲು ಪದಾತಿ ಪರಿವೃತ ಮಹಾಕ್ರಾಂತ ಪಟ ಸಮಕಾಂತ. ವಿಜಯ ವಿಜಯ ಜವದೀಕ್ಷಿಸಿ ಮೆರವೇ ರಣಭುವಿಯ ಪರಿ ವಿಜಯ. ಅವಿತ ನವಹಿತ ಗುರು ಗಜ ಸಹಿತ ವಿಭವ ಮುದಿತ ಅವಿತ ನವಹಿತ ಗುರು ಗಜ ಸಹಿತ ವಿಭವ ಮುದಿತ ತುರಿತಲೋತಿ ಕುಲ ಮಹಾಬ್ದಿ ವಿಕುಲ ತುರಿತಲೋತಿ ಕುಲ ಮಹಾಬ್ದಿ ವಿಕುಲ ಕೃಪ ಭರಿತ ಗುರು ವಿಷಯ ಪರಿಕಲಿತ ಕೃಪ ಭರಿತ ಗುರು ವಿಷಯ ಪರಿಕಲಿತ ಕೃಪಾ ಪರಿತ ಗುರು ವಿಷಯ ಪರಿಕಲಿತ ಕೃಪ ಪರಿತ ಗುರು ವಿಷಯ ಪರಿಕಲಿತ ವಿಜಯ ವಿಜಯ ಜವದೀಕ್ಷಿಸಿ ಮೆರವೇ ರಣಭುವಿಯ ಪರಿಯ ವಿಜಯ. ನಿಂದಿಚ್ಛೆ ಅರ್ಜುನ. ನೋಡು, ಕೌರವೇಶ್ವರನ ಚತುರಂಗ ಬಲ ಸೈನ್ಯವು ಪ್ರಚಂಡ ಚಂಡಮಾರುತದಂತೆ ಉದ್ದೇಳಿತವಾದ ಸಾಗರದ ಅಲೆಗಳಂತೆ ಕಾಣುತ್ತಿದೆ. ಇತ್ತ ಕೌರವೇಶ್ವರನು ತನಗೆ ಪ್ರಿಯರಾದ ಕರ್ಣ ದುಶ್ಯಾಸನೊಡನೆ ಅಶ್ವರೂಢನಾಗಿ ಸೈನ್ಯವನ್ನು ನಡೆಸುತ್ತಿರುವನು. ಅವರ ಹಿಂದೆ ಸಿಂಧುರಾಜ ಶಕುನಿ ಜಯದ್ರಥನ ಬಲಗಡೆ ಒಂದೇ ವಿಧವಾದ ಚತುರ್ಬಣ್ಣ ರಥಗಳಲ್ಲಿ ನಿಂತಿರುವವರೇ ಕೌರವೇಶ್ವರನ 98 ಮಂದಿ ಸಹೋದರರು. ಅವರ ನಡುವೆ ದುರ್ಯೋಧನನ ಪುತ್ರರೂ ಇರುವರು. ಅವರ ರಕ್ಷಣೆಗಾಗಿ ಧನುರ್ಧಾರಿಯಾದ ದ್ರೋಣಾಚಾರ್ಯರು ನಿಂತಿರುವರು. ವಲ್ಕಧಾರಿಯಾಗಿ ರಾಜ ಗಂಭೀರ್ಯದಿಂದ ನಮ್ಮನ್ನೇ ದೃಷ್ಟಿಸಿ ನೋಡುತ್ತಿರುವವನೇ ಅಶ್ವತ್ಥಾಮ. ಇತ್ತ ನೋಡು ಅರ್ಜುನ, ಅಷ್ಟಸ್ವತ ದಳದಲ್ಲಿ ಅಷ್ಟಸ್ವತ ರಥದ ಮೇಲೆ ಕುಳಿತು ಶ್ವೇತ ವಸ್ತ್ರಧಾರಿಯಾಗಿ ಕುಳಿತಿರುವ ಆ ಮಹಾಪುರುಷನೇ ಕೌರವೇಶ್ವರನ ಸೇನಾಧಿಪತಿ ಭೀಷ್ಮನು. ಅವನ ನೆರೆಗೂದಲಿನಿಂದ ಕೂಡಿದ ಅವನ ವಜ್ರ ಖಚಿತವಾದ ದೇಹವು ರಾಜ ಮುಕುಟದಂತೆ ಮಿನುಗುತ್ತಿರುವುದು.
ನೋಡು ಪಾರ್ಥ, ಆತನು ನಿನಗೆ ಪ್ರಿಯ ಪಿತಾಮಹನು. ಯುದ್ಧ ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೆ ಒಂದು ಸಾರಿ ನಮಸ್ಕರಿಸು. ಆಜ್ಞಾ ಮಾಧವ. ಭೀಷ್ಮ ಕುರು ಪಿತಾಮನು, ನಿನಗೆ ನಮಸ್ಕರಿಸುವೆನು. ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸಿ, ವಾಸುದೇವ, ನನ್ನ ಜೀವನದಲ್ಲಿ ಇದೆಂಥ ಪವಿತ್ರವಾದ ಸಮಯ. ಈಗ ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ನಿನಗೆ ತಿಳಿಸುವ ಬಲ್ಲವನಾದರೂ, ಆಹಾ, ಅರ್ಜುನನ ಪತನವೋ ಅಥವಾ ಉತ್ಥಾನವೋ? ಏಕೆ ಮಿತ್ರ, ಏನಾಯಿತು? ಏಕೆ ವಿಚಲಿತನಾಗಿರುವೆ? ಏನು ಹೇಳಲಿ ಕೃಷ್ಣ, ಅಂಗಗಳು ದಾರುಣ್ಯ ಜಾಲೆ, ಬೇಸಿಗೆ ಬಿಸಿಲಿನ ಬೆಂದ ತಾವರೆಯಂತೆ ಮುಖವು ಬಾಡುತ್ತಿರುವುದು, ಶರೀರದಲ್ಲಿ ಕಂಪನವೋ ಹುಟ್ಟುತ್ತಿರುವುದು, ರೋಮಾಂಚನವೋ ಹುಟ್ಟುತ್ತಿರುವುದು, ನಾಲಿಗೆಯೋ ಒಣಗುತ್ತಿರುವುದು, ದಾಢ್ಯವು ಕೈಯಿಂದ ಕಳಚಿತು, ಕಾಲುಗಳಲ್ಲಿ ನಿಲ್ಲೂ ತ್ರಾಣವಿಲ್ಲ. ರಥವನ್ನು ತಿರುಗಿಸೋ ಮಿತ್ರ, ಈ ಯುದ್ಧವೂ ಬೇಡ. ಈ ವಿಷಮಾನುಭವ ಭರಿತ ಸಮಯದಲ್ಲಿ ಇಂತಹ ಕಲ್ಮಸ ಭಾವನೆ ಏಕೆ ಅರ್ಜುನ? ಕ್ಷತ್ರಿಯ ವೀರನಾಗಿ ಅನಾರ್ಯನಂತೆ ವರ್ತಿಸಬೇಡ. ತೆರೆದಿರುವ ಸ್ವರ್ಗದ ಬಾಗಿಲನ್ನು ಮುಚ್ಚಿ ನರಕದ ಬಾಗಿಲ ಕಡೆ ನಡೆಯಬೇಡ. ಆದರ್ಶ ಪುರುಷನಾಗಿ ಹುಟ್ಟಿ ಏಡಿ ಎಂಬ ನಿಂದನೆಯನ್ನು ನೀನು ಸಹಿಸಲಾರೆ. ದೌರ್ಜನ್ಯವನ್ನು ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ಒಂದು ಸಾರಿ ಕುರು ಸೈನ್ಯದ ಕಡೆ ದೃಷ್ಟಿಟ್ಟು ನೋಡು. ಭೀಷ್ಮನು, ಪೂಜಾ ಪಿತಾಮನು, ಆಚಾರ್ಯ ದ್ರೋಣ, ಅಸ್ತ್ರ ಶಿಕ್ಷಣ ಕೊಟ್ಟ ಗುರು, ಪೂಜ್ಯರಾದವರು ಇವರುಗಳ ಮೇಲೆ ಯುದ್ಧವನ್ನು ಮಾಡುವುದೇ? ಸ್ವಜನ ವಧೆಯು ನನಗೆ ಬೇಡ. ಯಾರನ್ನು ಯಾರು ವಧಿಸುವರು ಪಾರ್ಥ? ಅಳಿವಿಲ್ಲದ ದೇಹವನ್ನು ವಧಿಸುವುದು ಅಸಾಧ್ಯ. ಮಾನವನು ಹರಿದು ಹೋದ ಬಟ್ಟೆಯನ್ನು ಬೀಸಾಡುವಂತೆ, ಹರಿದು ಹೋದ ಬಟ್ಟೆಯನ್ನು ಬೀಸಾಡಿ ಹೊಸ ಬಟ್ಟೆಯನ್ನು ಧರಿಸುವಂತೆ ದೇಹವು ಬೇರೊಂದು ದೇಹವನ್ನು ಆಶ್ರಯಿಸುವುದು. ಮರಣವು ದೇಹದ ನಾಶ, ಅವಿನಾಶಿಯಾದ ಆತ್ಮದ ಅವಸಾನವಲ್ಲ. ದೇಹಕ್ಕೆ ಬಾಲ್ಯ, ಯೌವನ, ವಾರ್ಧಕ್ಯ ಅವಸ್ಥೆಗಳು ಪ್ರಾಪ್ತವಾಗುವಂತೆ ಮಾನವನಿಗೆ ದೇಹಾಂತರವಾಗುವುದು ಸಹಜ. ಪಂಡಿತನಾದವನು ಈ ವಿಚಾರದಲ್ಲಿ ದುಃಖಿಸಲಾರ. ಈ ಭೀಷ್ಮನು, ದ್ರೋಣರು, ನಾನು, ನೀನು ಹಿಂದೆ ಒಂದು ಸಾರಿ ಜನಿಸಿರುವವು, ಮುಂದೆಯೂ ಜನಿಸುವವು. ಜನ್ಮ ವೃತ್ತಾಂತಗಳು ಆತ್ಮಹತ್ಯೆ ಪ್ರವಾಸದಲ್ಲಿ 2 ಹಂತಗಳು. ಹುಟ್ಟಿದವನಿಗೆ ಮರಣ, ಮೃತನಿಗೆ ಪುನರ್ಜನ್ಮ. ಮೃತನಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಿತವಾಗಿರುವುದು. ಅವಶ್ಯಕವಾಗಿ ಆಗಬೇಕಾದ್ದಕ್ಕೆ ಮೂಢನಂತೆ ಚಿಂತಿಸಿ ಫಲವೇನು? ಯುದ್ಧವು ಕ್ಷತ್ರಿಯನ ಧರ್ಮ. ನೀ ನಿನ್ನ ಧರ್ಮವನ್ನು ಪಾಲನೆ ಮಾಡು ಪಾರ್ಥ. ಜನಾರ್ದನ, ಯುದ್ಧದ ಹೆಸರೆತ್ತಿದರೆ ನನ್ನ ಹೃದಯವು ಕಂಪಿಸುತ್ತಿರುವುದು. ಯುದ್ಧ ಹೊರತಾಗಿ ಶತ್ರುನಿಗೆ ಮತ್ಯಾವ ಧರ್ಮವೂ ಇಲ್ಲವೇ? ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣವನ್ನಾದರೂ ತ್ಯಜಿಸಬಹುದು. ಪರಧರ್ಮವನ ಅವಲಂಬನೆಯು ಅನರ್ಥನಕಾರಿ. ಈ ನೆನಪಿನಲ್ಲಿಡು ಅರ್ಜುನ, ಇದು ಧರ್ಮ ಯುದ್ಧ. ಈ ಯುದ್ಧದಲ್ಲಿ ನೀನು ನಿವೃತ್ತನಾದರೆ ಸ್ವಧರ್ಮವನ್ನು ಉಲ್ಲಂಘನೆ ಮಾಡದಂತೆ ಪಾಪಕ್ಕೆ ಗುರಿಯಾಗಿವೆ, ಅಪಕೀರ್ತಿ ಭಾಜನವೆನಿಸುವೆ. ಅಜ್ಞಾನದಿಂದ ಕರ್ಮಭ್ರಷ್ಟನಾಗಬೇಡ ಪಾರ್ಥ. ಈ ಯುದ್ಧದಲ್ಲಿ ನನ್ನ ಕರ್ಮವೇನು ವಸುದೇವ? ಧರ್ಮರಾಧವೋ, ಧರ್ಮ ನಾಶವೋ, ಧರ್ಮ ರಕ್ಷಣೆಯೋ, ಉಭಯ ಭ್ರಷ್ಟನಾಗದಂತೆ ನನಗೊಂದು ದಾರಿಯನ್ನು ತೋರಿಸು ವಸುದೇವ. ಧರ್ಮವು ಮಾನವ ಜೀವನದ ರಾಜಮಾರ್ಗ. ನೀನು ಕರ್ಮತತ್ಪರನಾಗು. ಫಲಾಫಲಗಳಂತೆ ಚಿಂತಿಸದೆ
ನಿರ್ದಿಷ್ಟ ಕರ್ಮವನ್ನು ಆಚರಿಸು. ಏಕೆಂದರೆ ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರಿ, ಫಲವೂ ಅವನ ಅಧೀನವಲ್ಲ. ವಿನಾಶಕ ಚಿತ್ತನಾಗಿ ಈ ಸಿದ್ಧಿ ಅಸಿದ್ಧಿಗಳಲ್ಲಿ ಸಮಾನ ಭಾವದಿಂದ ಕರ್ಮಾಚರಣೆ ಮಾಡುವುದೇ ಮಾನವನ ಕರ್ತವ್ಯ. ಅಸ್ತ್ರಗಳನ್ನು ಧರಿಸು ಮಿತ್ರ, ಇಹದಲ್ಲಿ ಕೀರ್ತಿಯು, ಪರದಲ್ಲಿ ಸ್ವರ್ಗವೂ ಲಭಿಸುವುದು. ಆಹಾ, ಈ ನಿನ್ನ ಬಾಯಿಯಿಂದ, ಈ ನಿನ್ನ ದಿವ್ಯವಾಣಿಯಿಂದ ನನ್ನ ಹೃದಯದ ಪ್ರಸ್ತಾಪವನ್ನು ಎಚ್ಚರಿಸ ನೀನು ಯಾರು? ಯುವಯೋಗಿ, ಈ ಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇನು? ಅರ್ಜುನ, ನಾವಿಬ್ಬರು ಅನೇಕ ಸಾರಿ ಈ ಲೋಕದಲ್ಲಿ ಜನಿಸಿರುವೆವು. ಅದು ನನಗೆ ಮಾತ್ರ ಗೊತ್ತಿರುವುದು, ನಿನಗೆ ತಿಳಿದಿಲ್ಲ. ನಾನು ಜನ್ಮ ಜರಾರಹಿತನು, ಅವ್ಯ ಆತ್ಮನು, ಪಂಚಭೂತಗಳಿಗೆ ಒಡೆಯನು. ಯಾವಾಗ ಅಧರ್ಮದ ಉದ್ಧಾರ ಆಗುವುದೋ ಆಗ ನಾನು ಭೂಲೋಕದಲ್ಲಿ ಜನ್ಮಗ್ರಹಣ ಮಾಡುವೆನೋ. ಸ್ವಜನ ಪಾಲನೆ, ದುಷ್ಟರ ನಾಶ, ಧರ್ಮ ಸಂಸ್ಥಾಪನೆ ಇವುಗಳೇ ನನ್ನ ಮುಖ್ಯ ಉದ್ದೇಶ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಮ್ಯಹಂ ತದಾತ್ಮನಂ ಸೃಜಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಸಂಭವಾಮಿ ಯುಗೆ ಯುಗೆ. ಹಾ ಪರಮಾತ್ಮ, ನಿನ್ನ ಅವತಾರದ ರೂಪವೇನು? ಇನ್ನು ಇನ್ನು ಇದೆಯಂದ್ರೆ ಇನ್ನು ಇದೆ. ಆಹಾ, ಎಂತ ಭಯಾನಕರವಾದ ರೂಪವಿದು! ಮಾನವನ ಚಕ್ಷುಗಳಿಂದ ನೋಡಲಾರೆನು. ದಿನಗಳ ಘೋರ ಯುದ್ಧಗಳ ತರುವಾಯ ಭೀಷ್ಮನು ಪ್ರಯತ್ನ ಆದ. ನಮ್ಮ ವಿಜಯ ಸೂರ್ಯನು ಉದಯ ಆದರೆ ಎಂದರೆ ದ್ರೋಣನು ಚಕ್ರವ್ಯೂಹನು ನೋಡಿ ನಮ್ಮ ಆಸೆಯೆಲ್ಲ ಭಂಗ ಆಯಿತು.
ದೇವನ ದರ್ಶನವು ಇಂದು ನನಗೆ ದೊರಕಿತು. ನೀನು ದೇವರ ದರ್ಶನವನ್ನು ಹೊಂದಿದೆ. ಆ ಸನ್ನಿಧಿಗೆ ಅರ್ಪಿಸಲು ಏನನ್ನೂ ತಂದಿರುವೆ. ಪ್ರಾಣೇಶ್ವರ, ಈ ನನ್ನ ಸರ್ವಸವೇ ನಿಮ್ಮದಾಗಿರುವಾಗ ಮತ್ತೇನು ಉಳಿದದು ಸ್ವಾಮಿ? ನಿನ್ನ ಹೃದಯದ ಪ್ರೇಮ. ಆಹಾ, ಅದು ಮೊದಲಿಂದ ನಿಮ್ಮದೇ ಆಗಿದೆ. ಪುನಃ ಕೂಡ ಅಗತ್ಯವಿಲ್ಲ ಸ್ವಾಮಿ. ನಿನ್ನ ಪ್ರತಿದಿನವೂ ನಾನು ಅದನ್ನು ಬಲ್ಲೆನೋ. ಪ್ರತಿದಿನವೂ ಪ್ರತಿಕ್ಷಣವೂ ನಿನ್ನ ಪ್ರೀತಿ ಪಡೆಯಬೇಕೆಂಬ ಹಂಬಲ. ಸೌಂದರ್ಯ ರಾಣಿ ಪ್ರೇಮಾನುರಾಗಿಣಿ, ಸೌಂದರ್ಯ ರಾಣಿ ಪ್ರೇಮಾನುರಾಗಿಣಿ, ಅರಳಿದೆ ಆಸೆಯು ಮನದೊಳಗೆ, ಬರಳಿದೆ ವಿರಹವುನಿಸೆಯೊಳಗೆ. ಅರಳಿದ ಆಸೆಯು ಮನದೊಳಗೆ, ಬರಳಿದ ವಿರಹವುನಿಸೆಯೊಳಗೆ. ಸೌಂದರ್ಯ ರಾಣಿ ಪ್ರೇಮಾನುರಾಗಿಣಿ. ಭೂಲೋಕವೇ ಭೂತಾಗಿತೋ ಸೊಬಗನು ಕಂಡಾಗ, ಆ ಅಂಶವೇ ನಾಚಿತು ನೀನು ಬಳುಕಲು ಬರುವಾಗ. ಭೂಲೋಕವೇ ಭೂತಾಗಿತೋ ಸೊಬಗನು ಕಂಡಾಗ, ಆ ಅಂಶವೇ ನಾಚಿತು ನೀನು ಬಳುಕಲು ಬರುವಾಗ. ಅನುರಾಗವೋ ಅನುಬಂಧವೋ ಇದು, ಅನುರಾಗವೋ ಅನುಬಂಧವೋ ಇದು, ನಿನ್ನ ಪ್ರೀತಿಯು ತಂದ ಮಧುಬಾಲಿನಿ. ಇದು ನನ್ನ ನಿನ್ನ ಪ್ರೀತಿ ತಂದ ಮಧುಬಾಲಿನಿ. ಸೌಂದರ್ಯ ರಾಣಿ ಪ್ರೇಮಾನುರಾಗಿಣಿ, ಅರಳಿದ ಆಸೆಯು ಮನದೊಳಗೆ, ಬರಳಿದ ವಿರಹವುನಿಸೆಯೊಳಗೆ. ಅರಳಿದ ಆಸೆಯು ಮನದೊಳಗೆ, ಬರಳಿದ ವಿರಹವುನಿಸೆಯೊಳಗೆ. ಸೌಂದರ್ಯ ರಾಣಿ ಪ್ರೇಮಾನುರಾಗಿಣಿ. ಪ್ರಿಯೇಶ್ವರಿ, ಹೃದಯೇಶ್ವರಿ, ನಿನ್ನೆ ದಿನ ನಾವು ತೀವ್ರ ಯುದ್ಧದಿಂದ, ತೀವ್ರ ಶೋಕ ಯುದ್ಧದಿಂದ ದದ್ದರಾಗಿದ್ದೆವು. ಈ ದಿನ ಪುನಃ ಸಮ್ಮಿಲನವಾಗಿದ್ದೆವು. ಈ ಆನಂದ ಸುಪ್ರಭಾತಕ್ಕೆ ಪುನಃ ನಿನ್ನ ಪ್ರೇಮ ಪೂಜೆಯನ್ನು ಆರಂಭಿಸು. ಕೈಗೊಳ್ಳಬೇಕೆಂಬ ಆಸೆ, ಕೈಗೊಳ್ಳಬೇಕೆಂಬ ಆಸೆ. ಈ ಬೆಳೆ ಕುಳಿತು ನನ್ನ ಪ್ರೇಮ ಆರಾಧನೆ ಸ್ವೀಕರಿಸಿ ಪ್ರಾಣೇಶ್ವರ. ಸ್ವಾಮಿ, ನಾನೇ ಆಯ್ದುಕೊಟ್ಟಿರು ಮಾಲೆ ಧರಿಸಿ ಭಕ್ತರಲ್ಲಿ ಪ್ರಸನ್ನಾಗಿ ಮನಸೋತೆನು ನಲ್ಲ ಬಿಡುಮೋ ಬಯಸಿರುವೆ ಬಿಡುಮೋ ಬಯಸಿರುವೆ ಸ್ವಾಮಿ.
ಮಾತನಾಡಿ ಸ್ವಾಮಿ. ಉತ್ತರ ಪ್ರಾಣೇಶ್ವರ, ಉತ್ತರ ಭಯ ಸ್ವಾಮಿ. ಭಯವಾಗುತ್ತಿರುವುದಾ? ಭಯಪಡಬೇಡಿ ಸ್ವಾಮಿ, ನಾನು ಮನಸ್ಸು ಸುಂದರಿ ಮರೆತಿದ್ದೆ. ಈ ದಿನ ಯುದ್ಧದಲ್ಲಿ ಪ್ರೇಮದ ನಾನೊಂದು ಮಹಾ ಕಾರ್ಯವನ್ನು ನಿರ್ಮಿಸುವುದು ನಿರ್ವಹಿಸುತ್ತಿದ್ದೆ. ಯುಧಿಷ್ಠಿರ ರಾಜೇಂದ್ರನ ರಾಜನಲ್ಲಿ ಅನುಮತಿಯನ್ನು ಪಡೆದುಕೊಂಡು ಬಂದಿರುವೆನು. ಏನು ಮಾಡಿ ಸ್ವಾಮಿ, ನೀವು ಯುದ್ಧಕ್ಕೆ ಹೋಗಬೇಕಾದ್ರೆ ನನ್ನ ಸಂಗಡ ಕರೆದುಕೊಂಡು ಹೋಗಿ. ನಿಮ್ಮ ತಂದೆಯ ಲಗ್ನ ಕಾಲದಲ್ಲಿ ಬಲರಾಮನದು ಮಾಡುವಾಗ ಅತ್ತೆಯವರು ಸಹಾಯ ಮಾಡದಂತೆ ಈಗ ನಾನು ನಿಮ್ಗೆ ಸಹಾಯಕಳನ್ನು ಸ್ವಾಮಿ. ಹಾಗೆ ತಾಯಿಯು ಆದರೆ ಉಪಾಯವಿಲ್ಲದೆ ಅಸ್ತ್ರಧಾರಣೆ ಮಾಡಬೇಕಾಗಿದೆ. ಯುದ್ಧ ಭೂಮಿಯು ಸ್ತ್ರೀಯರಿಗೆ ಉಚಿತ ಕಾರ್ಯವಲ್ಲ. ಪ್ರಾಣೇಶ್ವರ, ಯುದ್ಧಕ್ಕಾಗಿ ಈ ಬಿಲ್ಲು ತಂದಂತಾ ಇದೆ. ಇದೊಂದು ಸಾರಿ ಎದೇರಿಸಿ ನೋಡಲೆ ಪ್ರಾಣೇಶ್ವರ. ನಿನ್ನ ಕೋಮಲವಾದ ಕೈಗಳಿಂದ ಯೋಗ್ಯವಾದ ಸ್ಥಾನವಲ್ಲ. ನಿನ್ನ ಸಖಿಯರು ತರಿತಂದ ಹೂಗಳನ್ನು ಎದೆ ಏರಿಸು. ರೂಪುಗೊಂಡ ರತಿಯೇ, ಚಂಚಾಲ ಕಟಾಕ್ಷಗಳಿಂದ ಬಾಣವನ್ನು ಹೂಡು. ಮನ್ಮನ ಶಾಯಿನಿ ರೂಪ್ ಈ ನಿನ್ನ ಹೃದಯದ ಮಧ್ಯದಲ್ಲಿ ಆಶಯವನ್ನು ಕೊಡು. ಆನಂದ ಬೇರೆ ನಾ ಹೋಗುವೆ, ನಾ ಹೋಗುವೆ, ನಾ ಹೋಗುವೆ. ನೀರಾಜ ನೇತ್ರನ ಮೃತ ಗೋಪವೇ ಆನಂದ ಬೇರೆ ನಾ ಹೋಗುವೆ, ನಾ ಹೋಗುವೆ, ನಾ ಹೋಗುವೆ. ಕಾರುಣ್ಯ ಶಿಲೆಯೇ ಕೋಮಲ ಬಾರೆ ಸಂಗ್ರಾಮಕ್ಕೆ ಇಂದು ನಾ ಹೋಗುವೆ, ನಾ ಹೋಗುವೆ. ಕಾರುಣ್ಯ ಶಿಲೆಯೇ ಕೋಮಲ ಬಾರೆ ಸಂಗ್ರಾಮಕ್ಕೆ ಇಂದು ನಾ ಹೋಗುವೆ, ನಾ ಹೋಗುವೆ. ನೀರಾಜ ನೇತ್ರನ ಮೃತ ಕೋಪವೇ ಆನಂದ ಬೀರೆ ನಾ ಹೋಗುವೆ, ನಾ ಹೋಗುವೆ, ನಾ ಹೋಗುವೆ.
ಸಮಾವೇಶದ ಸಮಯವಲ್ಲ ಉತ್ತಾರೆ. ಘೋರ ಯುದ್ಧವು ಬಂದು ಒದಗಿದೆ, ಈಗಲೂ ನಗುತ್ತಿರುವೆಲ್ಲ. ಹಾಗಲ್ಲ, ನಿಜವನ್ನು ಹೇಳುವನ್ನು ಕೇಳಿ. ಒಬ್ಬನ ಆಧಾರದ ಆತನು ಇಬ್ಬರು ಉತ್ತರ ನಿರ್ಮಿಸಿದ ಹಾಸ್ಯಪ್ರಿಯೆ ಗಾನಶಿಲೆಯಾದ ಒಬ್ಬ ಉತ್ತರ ನುಡಿದಿ, ವೀರಪತ್ನಿಯಾದ ವೀರಾಂಗಿಣಿಯಾದ ಮತ್ತೊಬ್ಬ ಉತ್ತರ ನುಡಿ. ಯುದ್ಧವು ಕ್ಷತ್ರಿಯ ಧರ್ಮ, ಆ ಧರ್ಮ ಪಾಲನೆ ಮಾಡಿ. ಹಾಗಾದರೆ ಸಂತೋಷದೊಳಗೆ ನನ್ನನ್ನು ಯುದ್ಧಕ್ಕೆ ಕಳಿಸಿಕೊಡು. ನನಗೋಸ್ಕರ ಸ್ವಲ್ಪವೂ ದುಃಖಿಸೋದಿಲ್ಲವೇ? ದುಃಖಿಸನ ಸ್ವಾಮಿ, ಮನಸ್ಸಿನ ದುಃಖವನ್ನು ಮುಚ್ಚಿಟ್ಟುಕೊಂಡು ಪತಿಯನ್ನು ಬಿಡ್ಕೊಳ್ಳೋ ಪತ್ನಿಯು ವೀರಾಂಗಿ ಆಗಬಲ್ಲೆ. ಯುದ್ಧವು ಕ್ಷತ್ರಿಯ ಧರ್ಮ, ಆ ಧರ್ಮವನ್ನು ಪಾಲನೆ ಮಾಡಿ. ಧನ್ಯ ಉತ್ತರೆ ಧನ್ಯ, ನೀನು ಆರ್ಯ ಅರ್ಥದಲ್ಲಿ ನಾರ್ಯ ರತ್ನಳು. ನೀವು ಕ್ಷತ್ರಿಯ ರತ್ನ, ಯುದ್ಧವು ನಿಮ್ಮ ಗೌರವ ಕೀರ್ತಿ ಸಂಪತ್ತು ಸ್ವಾಮಿ. ಹಾಗಾದರೆ ಕುರುಕ್ಷೇತ್ರ ಮಹಾಯುದ್ಧದಲ್ಲಿ ನಾನು ಒಂದು ವೇಳೆ ಪ್ರಾಣ ತ್ಯಾಗ ಮಾಡಿದರೆ ನನಗೋಸ್ಕರ ಅಳುವುದಿಲ್ಲವೇ? ಅಳುವುದಿಲ್ಲ ಪ್ರಭು, ನಿಮ್ಮ ಆಜ್ಞೆ ಹೊರತಾಗಿ ಒಂದು ತೊಟ್ಟು ಕಮ್ಮನೆ ಇಳಿಯುವುದರು ನನ್ನ ಕೈಯಾರೆ ನನ್ನ ಕಣವಿತ್ತು. ಈ ನಿಮ್ಮ ಜನಕ್ಕೆ ಅರ್ಪಿಸಲು ಉತ್ತರ ವೀರ ಸತಿ ಪತಿ ಆಜ್ಞೆ ದೇವರಾಗ ಸ್ವಾಮಿ. ನಾನಿಂದು ಹೋಗಿ ಬರುವೆ. ಸಾಕು ನೋಡ್ರಿ. ಸಾಕಾ? ಏನೇನು ನನ್ನನ್ನು ಯಮಪೂರಿಗೆ ಅಟ್ಟಿವೆಯೋ? ಅಷ್ಟೊಂದು ಧೈರ್ಯ, ಅಷ್ಟೊಂದು ಸಾಹಸ ನಿನಗೆ ಎಲ್ಲಿಂದ ಬರಬೇಕು? ಅಂದು ದ್ರೌಪದಿಯ ಜಡಮುಡಿಯನ್ನು ಯಾರು ತರುವಾಗ ಇಲ್ಲದ ಕೆಚ್ಚು ನೀಗೆಲ್ಲಿಂದ ಬರಬೇಕು ನಿನಗೆ? ಏನೇನು ನೀನೊಡನೆ ಗದವಿದ್ದವೇ? ನಾನು 1000 ಆನೆಯ ಬಲವುಳ್ಳವನು. ನೀನೊಡನೆ ಗದವಿದ್ದವೇ? ಛೇ ಛೇ, ಮಾಲ್ಯವಿದ್ದ ಸಿದ್ಧನಾದ ರೋಗಿ. ಬಾರಲ ಭೀಮರೇ, ತೋರು ನಿನ್ನ ಶೌರ್ಯವ. ಬಾರಲ ಭೀಮರೇ, ತೋರು ನಿನ್ನ ಶೌರ್ಯವ. ಯುದ್ಧ ರಂಗದಲ್ಲಿ ನಿನ್ನ ಹೊದ್ದು ಕೆಡವೆ ಕೆಲೋ ಭೀಮ. ಯುದ್ಧ ರಂಗದಲ್ಲಿ ನಿನ್ನ ಹೊದ್ದು ಕೆಡಗುವೆ. ಬಾರಲ ಭೀಮರೇ, ತೋರು ನಿನ್ನ ಶೌರ್ಯವ. ಭೀಮ, ದುರ್ಯೋಧನನು ವೈಸಂಪಾಯನ ಸರೋವರದಲ್ಲಿ ಅಡಗಿ ಕುಳಿತಿರುವನು. ಅವನನ್ನು ಒಂದು ಸಾರಿ ಕೂಗಿ ನೋಡು.
ನಿನ್ನ ನಾಲಿಗೆಯನ್ನು ತಡೆ. ಹೇ ಭೀಮಾ, ವಿರಾಟರಾಯರ ಮನೆ ಅಡುಗೆ ಪಟ್ಟಂಗಿ, ವೀರರ ಹೃದಯವನ್ನು ನೀನೇನು ಬಲ್ಲೆ? ನಾನು ಪ್ರಾಣ ಭಯದಿಂದ ಈ ವೈಸಂಪಾಯನ ಸರೋವರದಲ್ಲಿ ಅವಿತುಕೊಳ್ಳುತ್ತಿಲ್ಲ. ಯುದ್ಧ ಮಾಡುವ ಮೊದಲು ಕ್ಷಣಕಾಲ ವಿಶ್ರಾಂತಿ ಹೊಂದಿದೆ ಅಷ್ಟೇ. ಉತ್ತಮ ದುರ್ಯೋಧನ, ಉತ್ತಮ. ಧರ್ಮರಾಜ, ದುರ್ಯೋಧನ ಉನ್ನತ ಯೋಧನೆಯಲ್ಲಿ ಯುದ್ಧಕ್ಕೆ ಅಕ್ಷಯಣಿ ಸೈನ್ಯದಲ್ಲಿ ಹೇಗೆ ಉಳಿದಿರುವುದು? ನಾನು ಮತ್ತು ನನ್ನ ಗದೆ. ಪಾಂಡವ ವೀರರೇ, ಗದಾ ಯುದ್ಧಕ್ಕೆ ಕರೆಯುತ್ತಿದ್ದೇನೆ. ಸಾಮರ್ಥ್ಯ ಉಳ್ಳವರು ಒಬ್ಬೊಬ್ಬರಾಗಿ ನನ್ನ ಎದುರಿಸಿ ಬನ್ನಿರಿ. ಭೀಮಸೇನ, ಇದಕ್ಕೆ ನಿನ್ನ ಉತ್ತರವೇನು? ಕೃಷ್ಣ, ನೀನು ಯಾರ ಪಕ್ಷವನ್ನು ವಹಿಸಿದೆ ಅವರಿಗೆ ಜಯವನ್ನು ನಾನು ಮೊದಲೇ ಬಲ್ಲೆನು. ಆದರೆ ಭವಿಷ್ಯ ಭಾರತದಲ್ಲಿ ವೀರ ಕ್ಷತ್ರಿಯ ಹೃದಯದಲ್ಲಿ ದುರ್ಯೋಧನನ ಹೆಸರು ಮತ್ತು ಸಾಹಸ ಕೀರ್ತಿಯನ್ನು ಆರಿಸಬೇಕೆಂಬುದು ನನ್ನ ಆಶಯ. ನಿನ್ನ ಇಚ್ಛೆ ಪೂರ್ಣವಾಯಿತು ವೀರ. ಬಾದ್ರೋಹಿ, ನಮ್ಮಿಬ್ಬರ ಕಾಳಗದಲ್ಲಿ ದಿಗ್ದಿಗಂತವೇ ನಡೆಯಲ್ಲೇ. ಇದೋ ನನ್ನ ಆಘಾತವನ್ನು ಸಹಿಸಿತು. ಕ್ಷಣಕಾಲ ವಿಶ್ರಾಂತಿ ಒಂದು ಭೀಮಾ, ಒಂದು. ಭೀಮ, ಭೀಮ, ನಿನ್ನ ತೊಡೆ ತಟ್ಟಿ ಯುದ್ಧ ಮಾಡು. ಆಹಾ ಪರಮೇಶ್ವರ, ನನ್ನ ತೊಡೆಯೂ ಮುರಿದು ಹೋಯಿತು. ಕೃಷ್ಣ, ಕೃಷ್ಣ, ಇದೋ ನನ್ನ ಅಂತಿಮ ನಮಸ್ಕಾರ. ಸ್ವೀಕರಿಸು ತಂದೆ, ಸ್ವೀಕರಿಸು. ದುರ್ಯೋಧನ, ನಿನಗೆ ಮೋಕ್ಷ ಉಂಟಾಗಲಿ. ಮಂಗಳ ಕಾರುಣ್ಯ ಪೂಜಿತ ಲೋಕವೇ ಮಾನಿತ. ಶ್ರೀಕೃಷ್ಣ ಮಂಗಳ ಲೋಕವೇ ಪೂಜಿತ ಲೋಕವೇ ಮಾನಿತ. ಅಕ್ಷಯವನಿಟ್ಟು ಸಂರಕ್ಷಿಸೆಮ್ಮನೋ ಪಕ್ಷಿ ವಾಹನನೇ. ಅಕ್ಷಯವನಿಟ್ಟು ಸಂರಕ್ಷಿಸೆಮ್ಮನೋ ಪಕ್ಷಿ ವಾಹನನೇ. ಶ್ರೀಕೃಷ್ಣ ಮಂಗಳ ಕಾರುಣ್ಯ ಪೂಜಿತ ಲೋಕವೇ ಮಾನಿತ. ಶ್ರೀಕೃಷ್ಣ ಮಂಗಳ ಕಾರುಣ್ಯ ಪೂಜಿತ ಲೋಕವೇ ಮಾನಿತ. ಅಕ್ಷಯವನಿಟ್ಟು ಸಂರಕ್ಷಿಸೆಮ್ಮನೋ ಜಯವನಿಟ್ಟು ಸಂರಕ್ಷಿಸೆಮ್ಮನೋ ಪಕ್ಷಿ ವಾಹನನೇ. ಶ್ರೀಕೃಷ್ಣ ಮಂಗಳ ಕಾರುಣ್ಯ ಪೂಜಿತ ಲೋಕವೇ ಮಾನಿತ.
ಶ್ರೀ 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 ಮೂಗುಮಾರಮ್ಮನ ಕುಪ್ಪಪೋಷಣಾಟಕ ಮಂಡಳಿಗೆ ಚಾಮುಂಡೇಶ್ವರಿ ದೇವಿಗೆ ತುಂಗಳ್ಳಿ ಬಾರಮ್ಮ ಬಾಲಕಿ Okay.